ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ನಾನು ಪೂರ್ಣಿಮಾ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ, ಸೊ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆ ಆಗಿದೆ 6:30. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ಹೆಸರು ಕಾಳನ್ನು ಮೊಳಕೆ ಬರೆಸಿ ಇಟ್ಟಿದ್ದೀನಿ. ಸೊ ಒಂದು ದಿನ ನೆನೆಸಿಟ್ಟಿದ್ದೆ, ಮತ್ತು ನೀರನ್ನು ಬಸ್ತು ಮತ್ತೆ ಇಟ್ಟಿದ್ದೆ. ಮೊಳಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಮೊಳಕೆ ಬರೆಸಿರೋ ಕಾಳನ್ನು ನಾವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಕಬ್ಬಿಣದ ಅಂಶ ತುಂಬಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಹೆಚ್ಚಾಗಿ ನಾವು ಸೇವನೆ ಮಾಡಬೇಕು. ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರು ಇದನ್ನು ಸೇವನೆ ಮಾಡಬೇಕು. ಮತ್ತು ಹೊಟ್ಟೆ ಸಂಬಂಧಿ ಕಾಯಿಲೆ ಏನಾದ್ರು ಇದ್ದರೆ ಇದನ್ನು ತಿಂದರೆ ಒಳ್ಳೆಯದು. ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ನೀರು ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ, ಎಲ್ಲರೂ ಇಷ್ಟಪಡುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೀರು ದೋಸೆ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆಯೇ ಚಾನಲ್ ಏನಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನಾವು ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಇದು ಇರೋದು PWD ಕಾಲೋನಿಯಲ್ಲಿ. ಫಸ್ಟು ನಾವು ಇದ್ದದ್ದು ಅಲ್ಲೇ. ನಾನು ಚಿಕ್ಕ ವಯಸ್ಸಿಂದನೂ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ಒಂದು 15 ವರ್ಷದ ಮೇಲೇ ಆಯಿತು. ಸೊ ಅವಾಗಿಂದನೂ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾನೇ ಇದ್ದೀನಿ. ನಮಗೆ ತುಂಬಾ ಹತ್ತಿರ ಕೂಡ ಆಗುತ್ತೆ ಈ ದೇವಸ್ಥಾನ. ಮೊದಲು ಪ್ರತಿ ಶನಿವಾರ ಹೋಗ್ತಾಯಿದ್ದೆ, ಮಿಸ್ ಮಾಡ್ತಾ ಇದ್ದಿಲ್ಲ. ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ನಮಗೆ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಏನೋ ಒಂಥರ ಇಷ್ಟ ಆಗುತ್ತೆ. ನನಗೂ ಇಷ್ಟ, ಭರತವ್ರಿಗೂ ಇಷ್ಟ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಹೋಗ್ತಾನೆ ಇರ್ತೀವಿ. ಇವಾಗ ರಾಮ ಮಂದಿರ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ರಾಮ ಮಂದಿರ ಆ ಕಡೆ ಇದೆ. ಮುಂಭಾಗದಲ್ಲಿ ಇಲ್ಲಿ ನವಗ್ರಹ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮೊದಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇರಲಿಲ್ಲ, ಇತ್ತೀಚೆಗಷ್ಟೇ ಇದಾಗಿರೋದು. ಇದು ಅರಳಿ ಮರ ಮತ್ತು ಇಲ್ಲಿ ನಾಗರಕಲ್ಲು ಮತ್ತು ಗಣಪತಿ ಕೂಡ ಇದೆ. ನೋಡಿ, ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ. ಇವಾಗ ಆಂಜನೇಯ ಸ್ವಾಮಿ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ. ಫ್ರೆಂಡ್ಸ್, ಬನ್ನಿ ಇವಾಗ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ತೀನಿ. ಡೋರ್ ಕ್ಲೋಸ್ ಆಗಿದೆ, ಹಾಗೆ ಕಿಟಕಿಯಿಂದನೇ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಚಿಕ್ಕ ಮೂರ್ತಿ ಇದು ಆಂಜನೇಯ ಸ್ವಾಮಿದು. ತುಂಬಾ ಚೆನ್ನಾಗಿದೆ ನೋಡಿ. ವೀಳ್ಯದೆಲೆ ಹಾರ ಕೂಡ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು ಆಂಜನೇಯ ಸ್ವಾಮಿಗೆ ಯಾಕೆ ವೀಳ್ಯದೆಲೆ ಹಾರವನ್ನು ಹಾಕ್ತಾರೆ ಅಂತ. ಆಂಜನೇಯ ಸ್ವಾಮಿಗೆ ಇದು ಅತ್ಯಂತ ಪ್ರಿಯವಾದದ್ದು. ಹಾಗೆಯೇ ನಿಮ್ಮ ಕಷ್ಟಗಳ ಪರಿಹಾರ ಆಗಬೇಕು ಅಂದರೆ ಮತ್ತು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಆಂಜನೇಯ ಸ್ವಾಮಿಗೆ ನೀವು ವೀಳ್ಯದೆಲೆ ಹಾರವನ್ನು ಕೊಡ್ಬೋದು. ಪ್ರತಿ ವಾರನೂ ಕೊಡ್ಬೋದು, ಅಥವಾ ನೀವು ತಿಂಗಳಿಗೆ ಒಂದು ಸಲನಾದರೂ ಕೊಡ್ಬೋದು. ನಿಮ್ಮ ಯಥಾಶಕ್ತಿ ನೀವು ವೀಳ್ಯದೆಲೆ ಹಾರವನ್ನು ಕೊಡ್ಬೋದು. ಕೊಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಅಂದರೆ ನಿಮಗೂ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಇವಾಗ ರಾಮ ಮಂದಿರದ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಇವಾಗ ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ.
ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗುವಾಗ ಆನ್ ದ ವೇ ನಮ್ಮ ಹಳೆ ಮನೆಗೆ ಹೋಗೋ ದಾರಿ ಸಿಕ್ಕುತ್ತೆ. ಸೊ ಹಾಗೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಹಳೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಅಂತ. ಸೊ ನಿಮಗೂ ತೋರಿಸ್ತೀನಿ, ಹಾಗೆ ವಿಡಿಯೋ ಮಾಡಿಕೊಂಡೆ. ಇದು PWD ಕ್ವಾರ್ಟರ್ಸ್. ಸೊ ಇಲ್ಲೇ ನಾವಿದ್ದದ್ದು, ಅಂದರೆ ಒಂದು 17 ವರ್ಷದ ಹಿಂದೆ ನಾವು ಇದೇ ಮನೆಯಲ್ಲಿ ಇದ್ದಿದ್ದು. ಸೊ ಮನೆ ಹೇಗಿತ್ತು ಅಂತ ತೋರಿಸ್ತೀನಿ, ಯಾಕೆಂದರೆ ಆ ಮನೆ ಇವಾಗ ಇಲ್ಲ ಅಲ್ಲಿ. ಸೊ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಬಂದು ನಾನು ಆಟಾಡ್ತಾಯಿದ್ದೆ. ಇಲ್ಲೊಬ್ಬರು ಫ್ರೆಂಡ್ ಇದ್ದರು, ಸುಮಾ ಅಂತ. ಸೊ ಇಲ್ಲಿ ಬಂದು ನಾನು ಆಟಾಡ್ತಾಯಿದ್ದೆ. ಲೆಫ್ಟ್ ಸೈಡಲ್ಲಿ ಅವ್ರ ಮನೆ ಇತ್ತು. ಸೊ ಇದು PWD ಕ್ವಾರ್ಟರ್ಸ್ ನೋಡಿ. ಇಲ್ಲಿ ಇದೇ ರೋಡಲ್ಲಿ ನಮ್ಮ ಮನೆ ಇತ್ತು. ಲಾಸ್ಟು 3 ಮನೆ ಮಾತ್ರ ಹೆಂಚಿನ ಮನೆ ಇತ್ತು ನೋಡಿ. ಇದು ನಮ್ಮ ಹಳೆ ಮನೆ ರೋಡು. ಸೊ ಈ ಮನೆ ಪಕ್ಕದಲ್ಲೇ ನಮ್ಮ ಮನೆ ಇಲ್ಲಿತ್ತು. ಇವಾಗ ಆ ಮನೆ ಇಲ್ಲ, ಇಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಆ ಮನೆ ಇಲ್ಲ. ಸೊ ಇಲ್ಲಿಂದ ಹೋಗೋಣ ಅಂತ ಬಂದ್ವಿ, ಬಟ್ ಇಲ್ಲಿ ರೋಡ್ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಮೊದಲೆಲ್ಲ ಇಲ್ಲೆಲ್ಲ ರೋಡೆಲ್ಲ ಇತ್ತು ಹೋಗೋಕ್ಕೆ, ಆದರೆ ಇವಾಗ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ದಾರಲ್ಲ, ಸೊ ಹಾಗಾಗಿ ಅಲ್ಲಿ ಜಾಗ ಇರಲಿಲ್ಲ ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಇದೇ ರೀತಿ ನಮ್ಮ ಮನೆ ಇತ್ತು. ಅಂದರೆ ಕಾಂಪೌಂಡ್ ಇನ್ನೂ ದೊಡ್ಡದಾಗಿತ್ತು, ಸುತ್ತಲೂ ಗಾರ್ಡನ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಇದೇ ರೀತಿ ಸ್ವಲ್ಪ ಚೇಂಜ್ ಇತ್ತು. ನೋಡೋಣ, ಅಮ್ಮನ ಮನೆಗೆ ಹೋದಾಗ ಫೋಟೋ ಏನಾದರೂ ಸಿಕ್ಕಿದ್ರೆ ಮತ್ತೆ ವೀಡಿಯೋಲಿ ಶೇರ್ ಮಾಡ್ತೀನಿ ನಮ್ಮ ಮನೆ ಹೇಗಿತ್ತು ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ ಒಂದು ದಿನಗಳು. ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ. ನಾವು ಇದ್ದಂತಹ ಮನೆ ಆಗಿರ್ಬೋದು, ಓಡಾಡಿದ್ದು, ಆಟಾಡಿದ್ದು, ನಿಜವಾಗ್ಲೂ ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಲ್ವಾ. ಹಾಗೆ ಹೋಗುವಾಗ ವಿಡಿಯೋ ಕೂಡ ಮಾಡಿಕೊಂಡೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಇದನ್ನೆಲ್ಲ ಮತ್ತೆ ನೋಡಿದಾಗ ನಮಗೆ ಒಂಥರ ಖುಷಿ ಕೊಡುತ್ತೆ. ಸೊ ಹಾಗಾಗಿ ವೀಡಿಯೋಲಿ ಇರಲಿ ಅಂತ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಹಾಗೆ ರಿಲಯನ್ಸಿಂದ ನಾನು ಮಕ್ಕೇನವರ ಫ್ರೆಂಚ್ ಫ್ರೈಸ್ ತೊಗೊಂಬಂದಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ. ಇದ್ರ ಬಗ್ಗೆ ಇವತ್ತೊಂದು ರಿವ್ಯೂ ಕೊಡೋಣ ಅಂತ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಇದು 750 ಗ್ರಾಮ್ಸು 195 ರುಪೀಸ್ ಆಯಿತು. ಅಂದರೆ ಇದರಲ್ಲಿ ಚಿಕ್ಕ ಪ್ಯಾಕೆಟ್ ಕೂಡ ಸಿಕ್ಕುತ್ತೆ. ನೀವು ತಂದು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಇದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ಇವಾಗ ಫ್ರೀಝರಿಂದ ತೆಗ್ದಿದ್ದೀನಿ. ಹಾಗೆ ಎಣ್ಣೆ ಕೂಡ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹೀಟ್ ಆದ ತಕ್ಷಣವೇ ನಾವು ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋದೆ. ಈಗ ಫಸ್ಟು ಒಂದು ಹಾಕಿ ನೋಡ್ತಾ ಇದ್ದೀನಿ, ಎಣ್ಣೆ ಎಷ್ಟು ಕಾದಿದೆ ಅಂತ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ. ಬೇಗನೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮಿಬ್ಬರಿಗೂ ಅಂತೂ ತುಂಬಾ ಇಷ್ಟ. ಸೊ ಯಾವಾಗಾದರೂ ನಾವು ತೊಗೊಂಬಂದು ಮಾಡ್ಕೊತಾ ಇರ್ತೀವಿ ಇದನ್ನು. ಫ್ರೆಂಚ್ ಫ್ರೈಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ ನೋಡಿ. ಇವಾಗ ಸ್ವಲ್ಪ ಟರ್ನ್ ಮಾಡ್ಕೊತಾ ಇರಬೇಕು ಇದನ್ನು. ಹಾಗೆ ಎಣ್ಣೆ ಕೂಡ ತುಂಬಾ ಹೀಟ್ ಆಗಿರುತ್ತೆ. ಹುಷಾರಾಗಿ ನೀವು ಫ್ರೆಂಚ್ ಫ್ರೈಸ್ನ ಹಾಕೋಬೇಕಾಗುತ್ತೆ, ಯಾಕೆಂದರೆ ಎಣ್ಣೆ ಸಿಡಿಯುವಂಥ ಚಾನ್ಸಸ್ ತುಂಬ ಇರುತ್ತೆ. ಹುಷಾರಾಗಿ ಮಾಡಬೇಕು ಫ್ರೆಂಡ್ಸ್. ನೋಡಿ ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ಳೋಣ. ಈವ್ನಿಂಗ್ ಟೈಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ರೆಸ್ಟೋರೆಂಟ್ಗಳಿಗೆ ಹೋದರೆ ಖಂಡಿತವಾಗ್ಲೂ ಫ್ರೆಂಚ್ ಫ್ರೈಸ್ ತೊಗೊತೀವಿ. ನಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಲ್ವ. ಸೊ ಯಾವಾಗ ಬೇಕೋ ಆವಾಗ ನಾವು ದಿಢೀರಂತ ಮಾಡ್ಕೋಬೋದು. ಇವಾಗ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ. ಇವತ್ತು ಇದ್ರ ಬಗ್ಗೆ ರಿವ್ಯೂ ಹೇಳಿದ್ದೀನಲ್ಲ, ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.